ಚಂದ್ರಮೌಳೇಶ್ವರ 87ನೇ ರಾಸುಗಳ ಜಾತ್ರಾ ಮಹೋತ್ಸವಕ್ಕೆ ರಾಸುಗಳನ್ನು ಮೆರವಣಿಗೆಯಲ್ಲಿ ಕರೆತಂದ ಉದ್ಯಮಿ ಹಾಗೂ ಕಾಂಗ್ರೆಸ್ ಯುವ ಮುಖಂಡ ದಿಂಡಗೂರು ಆನಂದಗೌಡ. ಚನ್ನರಾಯಪಟ್ಟಣಕ್ಕೆ ದಿಂಡಗೂರು ಗ್ರಾಮದಿಂದ ರಾಸುಗಳನ್ನು ಕರೆತಂದು ಕೆಆರ್ ವೃತ್ತದಿಂದ ಮೆರವಣಿಗೆ ಮೂಲಕ 40 ಅಡಿ ಆಂಜನೇಯ ದೇವಸ್ಥಾನದ ಮುಂಭಾಗಕ್ಕೆ ಆಗಮಿಸಿ ಪೂಜೆ ನೆರವೇರಿಸಲಾಯಿತು. ದೇವಾಲಯದ ಅರ್ಚಕ ಲೋಕೇಶ್ ರಾಸುಗಳಿಗೆ ಪೂಜೆ ಮಾಡಿ ತದನಂತರ ಅಲ್ಲಿಂದ ಡಿಜೆಯೊಂದಿಗೆ ರಾಸುಗಳನ್ನು ಬಿಎಂ ರಸ್ತೆಯಲ್ಲಿ ಮೆರವಣಿಗೆ ಮಾಡುತ್ತಾ ಶ್ರೀಕಂಠೇಯ ವೃತ್ತ ಹಾಗೂ ನ್ಯಾಯಾಲಯದ ಮುಂಭಾಗದಿಂದ ಕಾವೇರಿ ನೀರಾವರಿ ನಿಗಮದ ಸಮೀಪದಿಂದ ಎಪಿಎಂಸಿಯ ಕಚೇರಿ ಮುಂಭಾಗದಿಂದ ಗ್ರಾಮಾಂತರ ಪೊಲೀಸ್ ಠಾಣೆಯ ಎದುರಿಗೆ ಇದ್ದಂತಹ ಎಪಿಎಂಸಿ ಗೇಟ್ ಮೂಲಕ ಜಾತ್ರೆ ನಡೆಯುತ್ತಿದ್ದಂತಹ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಆವರಣಕ್ಕೆ ರಾಸುಗಳನ್ನು ಕರೆತರಲಾಯಿತು. ಡಿಜೆ ಸೌಂಡ್ಗೆ ಯುವಕರು ಕುಣಿದು ಕುಪ್ಪಳಿಸಿದರು. ದಿಂಡಗೂರು ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕ ಶಿವಲಿಂಗೇಗೌಡ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಂಕೆ ಮಂಜೇಗೌಡ, ಮುತ್ಕುದ ಹೊನ್ನೇನಹಳ್ಳಿ ಜಗದೀಶ್, ಯುವ ಕಾಂಗ್ರೆಸ್ನ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶಶಾಂಕ ಗೋಪಾಲಸ್ವಾಮಿ, ದಿಂಡಗೂರು ಗ್ರಾಮಸ್ಥರು, ರೈತರು, ಯುವಕರು, ರಾಸುಗಳ ಪ್ರೇಮಿಗಳು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಜಾತ್ರೆ ಹಾಗೂ ದೇಶೀಯ ರಾಸುಗಳನ್ನು ಕುರಿತು ಉದ್ಯಮಿ ಯುವ ಕಾಂಗ್ರೆಸ್ ಮುಖಂಡ ದಿಂಡಗೂರು ಆನಂದಗೌಡ ಮಾತನಾಡಿದ್ದಾರೆ. ಚಾಮರಾಜನಗರ ವಿಧಾನಸಭಾ ಕ್ಷೇತ್ರದ ಪ್ರತಿಯೊಬ್ಬ ಜನತೆಗೂ, ನನ್ನ ಅಕ್ಕ ತಂಗಿಯರಿಗೂ, ತಾಯಿ ತಂದೆಗಳಿಗೂ ಎಲ್ಲರಿಗೂ ನಮಸ್ಕಾರ ಹೇಳ್ತೀನಿ. ಇವತ್ತು ನಾವು ಚನ್ನರಾಯಪಟ್ಟಣ 87ನೇ ವರ್ಷದ ಜಾತ್ರಾ ಮಹೋತ್ಸವ, ದನಗಳ ಜಾತ್ರಾ ಮಹೋತ್ಸವದಲ್ಲಿದ್ದೀನಿ. ಇದೇ ಪ್ರಪ್ರಥಮ ಬಾರಿಗೆ ನಾನು ನನ್ನ ಊರಿಗಳನ್ನ ನಾನು ಕಟ್ಟಿದ್ದು. ಸೊ ನಾನು ತಂದೆ ಹೇಳ್ದಂಗೆ ನಮ್ಮ ತಾತ ಯಾವಾಗ ಒಂದು 50-60 ವರ್ಷದಿಂದ ನಮ್ಮ ತಾತ ಓರಿಗಳನ್ನ ಕಟ್ಟೋರಂತೆ. ಅವತ್ತಿಂದನೂ ಬಂದಿದೆ ಇದು ಜಾತ್ರೆ. ಸೊ ನಮ್ಮ ತಂದೆ ಹೇಳ್ತಿದ್ರು, ಜಾತ್ರೆಗೆ ನಿಮ್ಮ ತಾತ ಕಟ್ತಿದ್ರು ಅಂತ. ಒಂದು ಓರಿನಾಗ್ಲಿ, ಒಂದು ಎತ್ತನಾಗ್ಲಿ, ಒಂದು ಯಾವುದೇ ಒಂದು ಪ್ರಾಣಿನಾಗ್ಲಿ ನಾವು ಜಾತ್ರಾ ಮಹೋತ್ಸವದಲ್ಲಿ ಕಟ್ಟಬೇಕು ಅಂದ್ರೆ ಅದಕ್ಕಾದಂತ ಗುಂಡಿಗೆ, ತಾಕತ್ತು ಎಲ್ಲದೂ ಬೇಕು. ನಾವು ಇವತ್ತು ನಮ್ಮ 3 ಓರಿಗಳನ್ನ ಇಲ್ಲಿ ಕಟ್ಟಿದೀವಿ. ಒಬ್ಬ ರಾಮ, ಲಕ್ಷ್ಮಣ ಮತ್ತೆ ಭೀಮ. ಸೊ ಈ ಭೀಮ 3ನೇ ಭೀಮನ್ ನೋಡ್ತಾ ಇರ್ಬೇಕು. ಈ ಭೀಮ ಬಂದ್ಬಿಟ್ಟು ದೊಡ್ಡಬಳ್ಳಾಪುರದಲ್ಲಿ ಒಂದು ಮಹಿಳೆ ಈ ಓರಿನ ಸಾಕಿತ್ತು. ಅದ್ರ ಜೊತೆ ಇನ್ನೊಂದು ಕೂಡ ಕೂಟದಲ್ಲಿ ಓರಿ ಇತ್ತು. ಸೊ ನಾವು ನಮ್ಗೆ ಈ ಭೀಮ ತುಂಬಾ ಇಷ್ಟ ಆಗಿ ನಾವು ತಗೊಬಂದ್ವಿ. ಅದಕ್ಕೊಂದು ಕೂಟ ಮಾಡಿದ್ವಿ. ನಾವು ಯಾವುದೇ ಶೋಕಿಗೋ ಮತ್ತೊಂದಕ್ಕೋ ಬಳಸಕ್ಕೋಸ್ಕರ ನಾವು ಸಾಕಿಲ್ಲ. ಪ್ರಾಣಿಗಳ ಮೇಲೆ ತುಂಬಾ ಆಸೆ ಇದ್ದು, ಇಷ್ಟ ಇದ್ದು, ನಮ್ಮ ತಂದೆ ತಾಯಿಗಳು ಅದೇ ತರ ಬಂದಿರೋದ್ರಿಂದ ನಾನು ಈ ಓರಿಗಳನ್ನ ಸಾಕಿದ್ದೀನಿ. ನಾವು ಸೇಲ್ ಮಾಡಕ್ಕೋ, ಇನ್ನೊಂದಕ್ಕೋ, ಪ್ರೈಸ್ ಹೊಡೆಯಕ್ಕೋ ಅಥವಾ ಬೇರೆ ತರ ಶೋಕಿಗೋ ಸಾಕಿಲ್ಲ. ಹಿಂದಿನ ದಿನಗಳಲ್ಲಿ ಈ ಓರಿಗಳು ಆಗ್ಲಿ, ದನಗಳಾಗ್ಲಿ, ಪ್ರತಿಯೊಂದು ಹಸುಗಳಾಗ್ಲಿ, ನಾಟಿ ಹಸುಗಳಾಗ್ಲಿ ಇವೆಲ್ಲ ಇತ್ತು. ಸೊ ಈ ನಾಟಿ ಹಸುಗಳನ್ನ ಬೆಳೆಸಬೇಕು, ಉಳಿಸ್ಬೇಕು, ರೈತರಿಗೆಲ್ಲ ಒಳ್ಳೇದಾಗಬೇಕು. ಇವತ್ತು ಪ್ರತಿಯೊಂದು ಯಂತ್ರದಲ್ಲೇ ನಾವು ಮಾಡ್ತಾ ಇದ್ದೀವಿ. ಇವನ್ ನಾನು ಕೂಡ ಯಂತ್ರಗಳು ಇಟ್ಕೊಂಡಿದ್ದೆ. ನಾವು ಈ ಓರಿಗಳನ್ನ ಆಕ್ಚುಲಿ ಬಳಸಿ ನಾವು ಕೃಷಿ ಮಾಡೋಂಥ ಕೆಲಸಗಳನ್ನೂ ನಾವು ಮಾಡ್ತಿದ್ದೀವಿ. ನಂದೇ ಆನಂದಗೌಡ ಫ್ಯಾನ್ಸ್ ಕ್ಲಬ್ ಪೇಜಲ್ಲೂ ಕೂಡ ಅದನ್ನ ಅಪ್ಲೋಡ್ ಮಾಡ್ತಿದ್ದೀವಿ. ಸೊ ಇದರಿಂದ ಏನಂದ್ರೆ ಪ್ರತಿಯೊಂದು ರೈತರು ಮೋಟಿವೇಟ್ ಆಗಿ, ಇವತ್ತು ರೈತರು ಮಕ್ಕಳು ಉದ್ಯಮಿ ಆಗ್ತಾರೆ. ಉದ್ಯಮಿ ಬಂದು ರೈತ ಆಗಕ್ಕಾಗಲ್ಲ. ಉದ್ಯಮಿಯಾಗಿ ಒಬ್ಬ ರೈತ ಮಗನಾಗಿ ನಾನು ತೋರಿಸ್ಬೇಕು ಅಂತ ಹೇಳಿ ನಮ್ಮ ಈಗಿನ ಕಾಲದ ಯೂತ್ಸ್ಗೆ ನಾನು ಮೋಟಿವೇಟ್ ಮಾಡಬೇಕು ಅಂತ ಹೇಳಿ ನಾನು ಇದನ್ನ ಸ್ಟಾರ್ಟ್ ಮಾಡಿದೆ. ಇದರಲ್ಲಿ ಬೇರೆ ತರದ್ ಯಾವುದೇ ಒಂದು ಉದ್ದೇಶಗಳಿಲ್ಲ. ಬಟ್ ನನ್ನ ಸ್ನೇಹಿತರುಗಳಾದಂತಹ ಸ್ವಾಮಿಯವರು, ಮತ್ತೆ ಸಂಜು ಅವರು, ಮತ್ತೆ ನಮ್ಮ ಸುನಿ ಅವರು, ಚಂದು, ಮತ್ತೆ ಅಪ್ಪು, ಮತ್ತೆ ಅಭಿ, ಹಂಗೆ ನಮ್ಮನೆ ಫುಲ್ ಕೆಲಸಗಾರ ಅನ್ನೋದಕ್ಕಿಂತ ನಮ್ಮ ಹುಡುಗ ಅವನೇ ಓನರ್. ಆಕ್ಚುಲಿ 3 ಓರಿಗೂ ಅವನೇ ಓನರ್. ಅವನು ಎಲ್ಲ ಯೋಗಕ್ಷೇಮ ನೋಡ್ಕೊಂಡು ನಮ್ಗೆಲ್ಲ ಸಪೋರ್ಟ್ ಮಾಡಿ ಇವತ್ತು ಅದ್ದೂರಿ ಮೆರವಣಿಗೆ ಮಾಡಿಕೊಂಡು ಇದೇ ಪ್ರಪ್ರಥಮ ಬಾರಿಗೆ ನಾವು ಕಟ್ಟಲೇಬೇಕು ಅಂತ ಹೇಳಿ ಕಟ್ತು. ಸೊ ಪ್ರತಿಯೊಬ್ಬರು ನಮಗೆ ಸಹಕಾರ ಮಾಡಿದ್ರು. ಇವತ್ತು ಚನ್ನರಾಯಪಟ್ಟಣದ ಜನತೆಗಳು ತುಂಬಾ ಸಹಕಾರ ಮಾಡಿದ್ದಾರೆ. ಸಹಕಾರ ಮಾಡಿ ಇವತ್ತು ಮೆರವಣಿಗೆ ಅದ್ದೂರಿಯಾಗಿ ಸಕ್ಸಸ್ಫುಲ್ ಆಗಿದೆ. ಸೊ ಅವ್ರಿಗೆಲ್ಲರಿಗೂ ನಾನು ಆಭಾರಿಯಾಗಿರ್ತೀನಿ. ಸೊ ಹಂಗಂತ ಹೇಳ್ತಾ ನಾನು ಹೇಳೋದು ಒಂದೇ, ಯೂತ್ಸ್ ಆಗಲಿ, ಹಿರಿಯರು, ನಮ್ಮಂತ ಕಿರಿಯವ್ರಿಗೆ ಹೇಳ್ಕೊಡಿ ಯಾವ ತರ ಸಾಕ್ಬೇಕು, ಬೆಳೆಸ್ಬೇಕು, ಉಳಿಸ್ಬೇಕು ಅನ್ನೋದನ್ನ ಹೇಳ್ಕೊಡಿ. ಅದೇ ತರ ನಾವು ಮುಂದಿನ ದಿನಗಳಲ್ಲಿ ಈ ಓರಿಗಳು, ಹಸುಗಳು ಮತ್ತೆ ನಾಟಿ ಎತ್ತುಗಳು ಇದನ್ನೆಲ್ಲ ಉಳಿಸ್ಕೊಂಡು ಹೋಗ್ತೀವಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್.